ಗೌರಿ ಗಣೇಶ ಹಬ್ಬ. ಇದಕ್ಕೆ ಎಲ್ಲ ಸೇರಿಕೊಂಡು ದುಡ್ಡು ಅರೇಂಜ್ ಮಾಡಿ ಗಣೇಶ ಕೂರಿಸಿದ್ದಾರೆ. ಹೋಗೋಣ ನೋಡ್ಕೊಂಬರೋಣ. ಪ್ರಸಾದ ಮಮ್ಮಿ ಮಾಡಿಕೊಡ್ತಿದ್ದಾರೆ. ಹೊರಗೆ ಮಾಡ್ತಿದ್ದೀರೇನಪ್ಪ, ನೀವು ಇಂಪಾರ್ಟೆಂಟ್. ಮಾಡಿ ಮಾಡಿ. ಹೇಳ್ರು, ಶ್ಲೋಕ ಹೇಳ್ರಪ್ಪ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಸರ್ವ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಕ್ಕಳೇ ಇರ್ತಾರೆ. ಸೊ ನಮ್ಮನೆ ಹತ್ರ ಎಲ್ಲ ಮಕ್ಕಳು ಸೇರಿ ಗಣೇಶನನ್ನು ಕೂರಿಸಿದ್ರು. ಕೇವಲ ಒಂದೇ 1 ಗಂಟೆಯಲ್ಲಿ ಅರೇಂಜ್ ಮಾಡಿ ಸಚ್ಚು ಹಠ ಮಾಡಿ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಹೋಗಿ ದುಡ್ಡನ್ನು ಕಲೆಕ್ಟ್ ಮಾಡಿ ಗಣೇಶನನ್ನು ಕೂರಿಸಿದ್ರು. ನೋಡಿ, ಪುಟ್ಟದಾಗಿ ಎಕೋ ಫ್ರೆಂಡ್ಲಿ ಗಣೇಶನನ್ನು ನಾವು ಕೂರಿಸಿದ್ದೀವಿ. ಏನಪ್ಪ ಪುಳಿಯೋಗರೆ, ಗೊಜ್ಜ ಅವಲಕ್ಕಿ ಕಣೋ. ಎಲ್ಲ ಆಯ್ತು. ಈ ನಾಯಿ ಹೆಸರು ರುದ್ರ ಅಂತ. ಈಗ ನೆಕ್ಸ್ಟ್ ಇವ್ರ ಮನೆಗೆ ಹೋಗ್ಬೇಕು ಗಣೇಶನ್ ನೋಡ್ಕೊಂಬರಕ್ಕೆ. ಹಾಯ್ ರುದ್ರನ್ ಇಟ್ಕೊಂಡು ಹೋಗ್ಬಿಡೋಣ. ಹಾಂ, ಇಟ್ಕೊಂಡು ಹೋಗೋಣ. ನೋಡಿ ಅಂತೇಳಿ ಇಷ್ಟ. ರುದ್ರ ನೋಡಿ, ಜಾಗ ಬಿಡು. ಏನು ಮಾಡಲ್ಲ ಗೊತ್ತಲ್ವಾ. అంటే ಈಗ ಬಾಗಣ ಎಲ್ಲ ಯಾರು ಕೊಡ್ತೀರಾ? ನಮ್ಮ ರಿಲೇಟಿವ್ಸ್ ಇರ್ತಾರಲ್ಲ. ಅದು ಈ ತರ ದೀಪ ಇರಲ್ವಾ, ಗೊತ್ತಾಯ್ತು. ಅದ ನಂಗೆ ಮಾಡಿರೋದು. ಮಾಮೂಲು ಗಣಪತಿ. ಆಂಟಿ ಮನೇಲಿ ಈ ರೀತಿ ಶೋ ಪೀಸ್ ಇತ್ತು. ಇದನ್ನು ಲೈಟ್ ಹಚ್ಚಿ ಇಟ್ಟಿದ್ರು. ಲೈಟ್ ಆಫ್ ಮಾಡಿದ್ರೆ ಆ ಡಿಸೈನ್ ಎಲ್ಲ ಸುತ್ತಲೂ ಡಿಸ್ಪ್ಲೇ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಫೈನಲಿ ಅರ್ಜುನ್ ಎಲ್ಲದಕ್ಕೂ ಪ್ಲೇಟ್ಸ್, ಒಂದು ಪ್ಲೇಟ್ ತೊಗೊಂಡು ಹಾಕ್ಕೊಡಪ್ಪ. ಎಲ್ಲನೂ ಒಂದೊಂದು ಅಂಕಲ್ ಹಾಕ್ಕೊಡ್ತಾರೆ. ಒಂದು ಪ್ಲೇಟ್ ಇಟ್ಕೊ. ನಾನು ಅವಲಕ್ಕಿ ಮತ್ತು ಬಾಳೆಹಣ್ಣು ಹಾಕಿ ಮಾಡ್ಕೊಂಡು ಹೋಗಿದ್ದೆ. ಶಾಂತ ಆಂಟಿ ಗೊಜ್ಜ ಅವಲಕ್ಕಿ, ಇನ್ನೊಬ್ಬರು ಚಿತ್ರಾನ್ನ, ದೇವ್ರ ನೈವೇದ್ಯಕ್ಕೆ ಅಂತ ಸಿಹಿ ಮೋದಕ, ಖಾರ ಮೋದಕ, ಹಾಗೆ ಬೇಸನ್ ಲಡ್ಡು ಕೊಟ್ಟಿದ್ದರು ಕೆಲವರು. ಆನಂತರ ಕೊಬ್ಬರಿ ಮಿಠಾಯಿ ಕೂಡ ತೊಗೊಂಬಂದಿಟ್ಟಿದ್ರು. ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ಪ್ರಸಾದನ ಹಾಕಿ ಎಲ್ಲರಿಗೂ ಕೂಡ ಕೊಡ್ತಾಯಿದ್ವಿ. ಸೊ ಈಗ ಆಲ್ರೆಡಿ ಶಾಂತ ಆಂಟಿ ಏನಿದು ಗೊಜ್ಜ ಅವಲಕ್ಕಿ ಮಾಡೋದನ್ನು ತೋರಿಸಿದ್ರು. ತುಂಬ ಚೆನ್ನಾಗಿ ತೋರಿಸಿದ್ರು. ಸಖತ್ ಅಂದರೆ ಸಖತ್ ರುಚಿಯಾಗಿತ್ತು. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಹುಡುಕ್ಬಿಟ್ಟು ನಾನು ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ ಒಮ್ಮೆ ನೋಡಿ. ಇಷ್ಟು ಪ್ರಸಾದ ಒಟ್ಟಿಗೆ ಮಾಡಿದ್ದು. ಸೊ ಈ ಹುಡುಗ ಬಂದು ಸಚ್ಚಿತ್ಗೆ ಫ್ರೆಂಡು. ಸೊ ಸಚ್ಚಿತ್ಗೆಲ್ಲ ಚಿಕ್ಕವ್ರಿಗಿನ್ನ ದೊಡ್ಡವರೇ ಫ್ರೆಂಡ್ಸ್ ಜಾಸ್ತಿ. ಎಲ್ಲರೂ ಕೂಡ ಸುಮಾರು ಜನ ಬಂದಿದ್ರು ನಮ್ಮ ಏರಿಯಾದಲ್ಲಿ. ಲವಿತು, ಧೃತಿ, ಪಾರ್ಥ, ಅರ್ಜುನು, ತುಳಸಿಯವರಮ್ಮ ಮತ್ತು ಪ್ರೇಮ ಆಂಟಿ, ಸುಮಾರು ಜನ. ಆಮೇಲೆ ಅರ್ಜುನ್ ಅವರಮ್ಮ, ಪಾರ್ಥ ಅವರಮ್ಮ. ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡೋಣ. ಓಕೆ ಓಕೆ. ಪ್ಲಾನ್ ಮಾಡ್ಕೊಂಡು ಮಾಡ್ರಿ. ಏನಾದ್ರು ಇನ್ನೇನಾದ್ರು ಇಲ್ಲಿರೋರು ಎಲ್ಲರೂ ಕೂಡ ದೊಡ್ಡವರು, ಸಚ್ಚು ಫ್ರೆಂಡ್ಸೇ. ನನಗಂತೂ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಇಲ್ಲಿ. ನಿಜವಾಗ್ಲೂ ಈ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಒಂದು ಚಂದ. ಅವ್ರು ಆಡೋ ಆಟಗಳು, ಅವ್ರು ಆಡೋ ಚೇಷ್ಟೆಗಳು, ಅದೇ ಒಂಥರ ಖುಷಿಯಾಗಿರುತ್ತೆ. ನೋಡಿ ಎಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಬ್ಬ ಚಿಲ್ಟಾರಿ ಗುಂಡ ಪಂಚೆ ಉಟ್ಕೊಂಡು ಮುಂದೆ ನಿಂತಿದ್ದಾನಲ್ಲ, ಅವನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂದರೆ ಯಾರಾದರೂ ನೋಡ್ತಿದ್ರೆ ಮಾಡಲ್ಲ, ಯಾರು ನೋಡ್ದೇ ಹೋದರೆ ಅವನು ಡ್ಯಾನ್ಸ್ ಮಾಡ್ತಾನೆ. ನಿಜವಾಗ್ಲೂ ಮಕ್ಕಳು ಆಡೋದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಯಾವ ಸಾಂಗ್ ಇರ್ಬೋದು ಗೆಸ್ ಮಾಡಿ. ನಾಕು 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 ನಾಕು, ಅದೇ ಸಾಂಗು.
ನಂತರ ನಮ್ಮ ಬಾಸ್ ಸುನಿಮಾ ಬಂದರು, ದೇವ್ರ ಕೈ ಮುಗಿದು ಪ್ರಸಾದ ತೆಗೆದುಕೊಂಡು ಹೊರಟ್ರು. ಅಷ್ಟರಲ್ಲಿ ಪಕ್ಕದ ರೋಡಲ್ಲಿ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಹೋಗಿ ದೂರದಿಂದನೇ ಕೈ ಮುಗಿದು ಬಂದ್ಬಿಟ್ವಿ. ನಂತರ ಗಣೇಶನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಬಿಟ್ಬಿಟ್ಟು ಬಂದರು. ಅಲ್ಲೇ ಒಂದು ಬಕೆಟಲ್ಲಿ ಬಿಟ್ವಿ. ಆನಂತರ SJR ಸ್ಕೂಲಿಂದ ಮುಂದೆ ಸ್ವಲ್ಪ ಮುಂದೆ ಬಂದರೆ ಓಂಕಾರ್ ಬಾಯ್ಸ್ ಅವರು ಈ ಬಾರಿ ಗಣೇಶನನ್ನು ತುಂಬ ಚೆನ್ನಾಗಿ ಕೂರಿಸಿದ್ರು. ಸ್ಪೆಷಲ್ ಏನು ಗೊತ್ತಾ, ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಫೋಟೋನ ಎಂಟ್ರೆನ್ಸಲ್ಲಿ ಹಾಕಿದರು. ಒಳಗಡೆ ಹೋಗ್ತಾ ಇದ್ದಾಗೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ಇದಕ್ಕೆ ನಾನು ಲಾಸ್ಟಲ್ಲಿ ಇನ್ನೊಂದು ಗಣೇಶನ ತೋರಿಸ್ತೀನಿ, ಅದು ಇನ್ನೂ ಅಸ್ಸಾಂ ಸೂಪರಾಗಿದೆ, ನೀವು ನೋಡ್ಬೋದು. ಇವ್ರ ಥೀಮ್ ಆ್ಯಕ್ಚುಲಿ ಈ ದುರ್ಗಾ ಮಾತೆಯನ್ನು ಪೂಜೆ ಮಾಡೋರು ಮಾಡ್ತಾರೆ ನೋಡಿ. ಈ ಸುತ್ತಲೂ ಬಂಡೆ ಗವಿ ಒಳಗಡೆ ಈ ರೀತಿ ಈ ಥರ ಏನು ಹೇಳ್ತೀವಿ ಅಗ್ನಿಯನ್ನು ಇಟ್ಕೊಂಡಿರ್ತಾರೆ. ಸುತ್ತಲೂ ದುರ್ಗಾ ಪರಮೇಶ್ವರಿ ಅಥವಾ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಬೇಕಾದ್ರೆ ಅಥವಾ ಸುಮಾರು ಪಿಕ್ಚರಲ್ಲೆಲ್ಲ ನೋಡಿರ್ಬೋದು, ಆ ರೀತಿ ಥೀಮನ್ನು ಇಟ್ಕೊಂಡು ಮಾಡಿದರು. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಗಣೇಶ ಈ ಬಾರಿ ದೊಡ್ಡದಿಲ್ಲದೆ ಹೋದ್ರು, ಬಟ್ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿದೆ. ಹೊರಗಡೆ ನೋಡಿ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಓಂಕಾರ್ ಬಾಯ್ಸ್ ಅಂತ ಕೂಡ ಹಾಕ್ಕೊಂಡಿದ್ದಾರೆ. ಸಚ್ಚುನ ಫೋಟೋ ತೆಗಿ ಮಗನೆ, ನಿಂತ್ಕೊ ಮಗನೆ ಅಂತೇಳಿ ಕೊನೆಗೆ ಹಿಂಸೆ ಕೊಟ್ಟು ನಿಲ್ಲಿಸ್ದೆ. ನಂತರ ನಾನು ದೀಕ್ಷಾ ಎಲ್ಲರೂ ಹೊರಟ್ವಿ. ಬನ್ನಿ ಈಗ ನೆಕ್ಸ್ಟು ಉಳಿದಿರುವಂತಹ ಗಣೇಶನ್ನ ನೋಡ್ಕೊಂಡು ಬಂದ್ಬಿಡೋಣ. ಪ್ರತಿ ಬಾರಿ 5 ಅಥವಾ 9 ಗಣೇಶನನ್ನು ನೋಡ್ಕೊಂಬರೋಂಥ ವಾಡಿಕೆ ನಾನು ಇಟ್ಕೊಂಡಿದ್ದೀನಿ. ಈ ಬಾರಿ ಕೂಡ ಹೋಗಿದ್ದೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಸೂಪರ್ ಅಂದರೆ ಸೂಪರಾಗಿ ಮಾಡಿದ್ದಾರೆ. ಈ ಕಾನ್ಸೆಪ್ಟ್ ಏನಿದೆ ಅದು ಸಖತ್ತಾಗಿದೆ. ಈ ಬಾರಿ ಕಾನ್ಸೆಪ್ಟ್ ಬಂದು ಜಾಂಬವಂತನ್ನು ಇಟ್ಟಿದ್ರು, ಅಂದರೆ ಕರಡಿ ಅವತಾರದಲ್ಲಿರುವಂತಹ ಗಣಪತಿಯನ್ನು ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಸೈಡಲ್ಲಿ ಬಾಳೆಗೊನೆಯನ್ನು ಕೂಡ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಗುಹೆ ಥರ ಮಾಡಿ ಸಖತ್ತಾಗಿತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಬಾರಿ. ಜಾಂಬವಂತನ ನೋಡಿದ್ದಾಯ್ತಲ್ವಾ, ಬನ್ನಿ ಕೆಂಗೇರಿಗೆ ಹೋಗಿ ಬರೋಣ. ರಾಜ್ಕುಮಾರ್ ಸರ್ಕಲಲ್ಲೂ ಕೂಡ ಕೂರಿಸಿದ್ದಾರೆ. ಈ ಬಾರಿನೂ ಕೂಡ ವಿಜೃಂಭಣೆಯಿಂದ ಕೂರಿಸಿದ್ದಾರೆ. ಒಳಗಡೆ ಹೋಗೋಣ. ಈ ಅಲಂಕಾರಕ್ಕೆ ಎಷ್ಟು ಖರ್ಚು ಮಾಡಿದಾರೋ ಅಲ್ವಾ ಸ್ನೇಹಿತರೆ. ಒಂದು ಹೇಳಬೇಕು, ಹಿಂದೂ ಮುಸ್ಲಿಮ್ಸು ಅಂತ ಭೇದ ಭಾವ ಇಲ್ಲದೆ ಈವನ್ ಕ್ರಿಶ್ಚಿಯನ್ಸು ಕೂಡ ಎಲ್ಲರೂ ಸೇರಿ ಒಟ್ಟಿಗೆ ಮಾಡುವಂಥ ಹಬ್ಬ ಅಂದರೆ ಗಣೇಶ ಚತುರ್ಥಿ. ಸ್ನೇಹಿತರೆ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಎಲ್ಲರಿಗೂ ಕೂಡ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೆ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆಶಿಸ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಸ್ನೇಹಿತರೆ.